ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರ, ಆರಾಮದಿರ ಅಂತ ಅನ್ಕೋತೀನಿ. ಇವಾಗ ನೋಡ್ರಿ ನಾನು ಮಧ್ಯಾಹ್ನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಟೈಮ್ ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ಯದ. ನಂದು ಊಟ ಆಯಿತು. ಊಟ ಆದ್ಮ್ಯಾಗ ಇವು ಬಟ್ಟೆ ಅಂದ್ರೆ ಮಕ್ಕಳು ಇವಾಗ ಸ್ಕೂಲ್ ಚಾಲು ಆಗ್ಯದಲ್ಲ ಈಗೀಗ, ಹಾಗಾಗಿ ಕಲರ್ ಬಟ್ಟೆ ಹಾಕೊಂಡು ಹೊಂಟಾರ. ಇಬ್ಬರು ಕಲರ್ ಬಟ್ಟೆನೇ ಹಾಕೋತಾರೆ. ಸ್ಕೂಲ್ ಯೂನಿಫಾರ್ಮ್ ದೊಡ್ಡವನು ಅದಾವು ಸ್ಕೂಲ್ ಯೂನಿಫಾರ್ಮ್. ಆದರೂ ಈ ಸ್ಕೂಲ್ ಇವಾಗ ಸ್ಟಾರ್ಟ್ ಆಗ್ಯದ, ಮುಂದೆ ಹಾಕೊಳ್ಳೋದು ಆಗೋದಿಲ್ಲ ಮಮ್ಮಿ, ಇವಾಗ ಎಲ್ಲರೂ ಹಾಕೊಂಡ್ಬರ್ತಾರೆ ಕಲರ್ ಬಟ್ಟೆ ಅನ್ಕತ್ತ ನಾನು ಕಲರ್ ಬಟ್ಟೆ ಹಾಕೊಂಡು ಹೋಗ್ತೀನಿ ಅಂತೇಳಿ ಅಂದ. ಹಾಗಾಗಿ ಅವನು ಕೂಡ ಇನ್ನೂ ಸ್ಕೂಲ್ ಡ್ರೆಸ್ ಇದ್ದರೂ ಕೂಡ ಕಲರ್ ಬಟ್ಟೆನೇ ಹಾಕೊಂಡು ಹೊಂಟಾನ. ಇವಾಗ ಸಣ್ಣವಾಗ ಇವಾಗ ಹಚ್ಚದಲ್ಲ ಅವನಿಗೆ ಸ್ಕೂಲಿಗೆ, ಹಾಗಾಗಿ ಇನ್ನೂ ಯೂನಿಫಾರ್ಮ್ ಬಂದಿಲ್ಲ. ಅವನು ಬಂದ ಕೂಡಲೇ ಹೋಗಿ ಅಂಗಡಿಗೆ ಹೋಗಿ ತೊಗೋಬೇಕು. ಇವನು ದೊಡ್ಡವನು ಇದ್ದರೂ ಕೂಡ ಅವನ ಸ್ಕೂಲಿಗೆ, ದೊಡ್ಡವನ ಸ್ಕೂಲಿಗೆ ಹಚ್ಚೇವಿ. ಇವನು ಸಣ್ಣವನು ಕೂಡ ಮೋಹಿತನ ಸ್ಕೂಲಿಗೆ ಹಚ್ಚೇವಿ. ಹಾಗಾಗಿ ಅವನದು ರೋಹಿತಂದು ಯೂನಿಫಾರ್ಮ್ ತೊಗೊಂಡು ಕೂಡಲೇ ಅವಾಗ ಹಾಕೋತಾನಲ್ಲ, ನಾನು ಅವಾಗ ಹಾಕೋತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಇವಾಗ ಇನ್ನೂ ಹುಡುಗರಿನ ಕಲರ್ ಬಟ್ಟೆನೇ ಹಾಕೊಂಡ್ಬರ್ತಾರೆ ಅಂಥೇಳಿ ಅವನು ಕೂಡ ಕಲರ್ ಬಟ್ಟೆನೇ ಹಾಕ್ಕೊಂಡು ಹೋಗ್ತಾನ. ಹಾಗಾಗಿ ಇಬ್ಬರು ಹುಡುಗರು ದಿನಾಲು ಕಲರ್ ಬಟ್ಟೆನೇ ಹಾಕೊಂಡು ಹೋಗ್ತಾರ. ಯೂನಿಫಾರ್ಮ್ ಹಾಕೊಂಡು ಹೋದ್ರೆ ಇಷ್ಟು ಬಟ್ಟೆ ಮನೆ ತುಂಬ ಆಗೋದಿಲ್ಲ. ದಿನಾಲು ಕಲರ್ ಬಟ್ಟೆ ಹಾಕೊಂಡು ಹೋಗ್ತಾರಲ್ಲ, ಹಾಕೊಂಡೋದು ಬಟ್ಟೆ ತೊಳೆದು ಹಾಕಿ ಎಲ್ಲ ಬಟ್ಟೆ ಇಲ್ಲೇ ಹೊರಗಡೆನೇ ಅದ ನೋಡ್ರಿ. ಇನ್ನೂ ಕೂಡ ಅವಕ್ಕೂರ್ನ ಒಳಗಡೆ ಇಟ್ಟೇ ಇಲ್ಲ. ನಾನು ಮಡಚಿ ದಿನಾಲು ತಂದು ಇಲ್ಲೇ ಕುರ್ಚಿನ ಮ್ಯಾಗ ಮಷಿನ್ ಮ್ಯಾಗ ಇಲ್ಲೇ ಇಟ್ಬಿಡೋದಾಗ್ಯದ. ಅವಕ್ಕೂರ್ನ ಒಳಗಡೆ ಇಡೋದೇ ಆಗಲಾಗ್ಯದ. ಹಂಗಾಗಿ ಇವತ್ತು ನಾನು ಅವಕ್ಕೂರ್ನೆಲ್ಲ ಮಡಚಿ ಒಳಗಡೆ ಇಡ್ಬೇಕಂತ ಹೇಳಿ ಇವಾಗ ನೋಡ್ರಿ ನಾನು ಎಲ್ಲ ಮಡಚಿನ ಅವಕ್ಕೂರ್ನ ಅದರ ಒಳಗಡೆ ಕಬೋರ್ಡಲ್ಲಿ ಇಟ್ಟಿದ್ದಿಲ್ಲ. ಹಾಗಾಗಿ ಇವತ್ತು ಇಡ್ಬೇಕಂತ ಹೇಳಿ ಅವಕ್ಕೂರ್ನೆಲ್ಲ ಮತ್ತೊಮ್ಮೆ ನೀಟಾಗಿ ಯಾವ್ಯಾವ ಬಟ್ಟೆ ಎಲ್ಲಿ ಇಡ್ಬೇಕಂತ ಹೇಳಿ ಇವಾಗ ಜೋಡಿಸ್ಕೊಳಕತ್ತೀನಿ ನೋಡ್ರಿ. ದಿನ ಉಡೋ ಬಟ್ಟೆನ ಇಲ್ಲೇ ಹೊರಗಡೆನೇ ಇಡ್ತೀನಿ. ಇವು ಮಕ್ಕಳು ಹೊಸ ಬಟ್ಟೆ ಅದಾವಲ್ಲ, ಅವಕ್ಕೂರ್ನ ಅಷ್ಟೇ ಎತ್ತಿ ಕಬೋರ್ಡಲ್ಲಿ ಇಟ್ಬಿಡ್ತೀನಿ. ಮತ್ತು ಎಲ್ಲರೂ ಊರಿಗೆ ಹೋದಾಗ ಅವು ಹಾಕೊಳಕ್ಕೆ ಬರ್ತದ ಅಂಥೇಳಿ ಅವಕ್ಕೂರ್ನಲ್ಲೇ ಎತ್ತಿಟ್ಬಿಡ್ತೀನಿ ನೋಡ್ರಿ. ಇನ್ನೂ ಕೂಡ ಕಲರ್ ಬಟ್ಟೆನೇ ಹಾಕೊಂಡು ಹೋಗ್ತಾರೆ ಅವರು. ಆದ್ರೂ ಕೂಡ ಇವು ಹೊರಗಡೆ ಭಾಳ ಗಜಿಬಿಜಿ ಅನ್ಸಾಕತ್ತಾವು. ಒಳಗಡೆ ಇಟ್ಬಿಡ್ತೀನಿ. ಅವ್ರು ಯಾವ ಹಾಕೋತಾರೆ ಅವು ಹಾಕೊಂಡಾಗ ಒಂದೊಂದು ತೊಗೊಂಡು ಹಾಕೊಳ್ಳಿ ಅಂಥೇಳಿ ಇವಾಗೆಲ್ಲ ಮಡಚಿ ಒಳಗಡೆ ಇಡ್ತೀನಿ ನೋಡ್ರಿ. ಇವೊಂದು ಸ್ವಲ್ಪ ಇಲ್ಲೇ ಇವ್ರ ಜೊತೆನೇ ದಿನ ಉಟ್ಕೊಳ್ಳೋ ಬಟ್ಟೆ ಕೂಡ ಮಿಕ್ಸಪ್ ಆಗ್ಯಾವ. ಹಾಗಾಗಿ ಅವಕ್ಕೂರ್ನ ದಿನ ಉಟ್ಕೊಳ್ಳೋ ಬಟ್ಟೆ ತೆಗೆದು ಇಲ್ಲಿ ಹೊರಗಡೆ ಕಪಾಟಿನಲ್ಲಿ ಇಟ್ಟು ಈ ಹೊಸ ಬಟ್ಟೆ ಏನದಾವಲ್ಲ ಅವಕ್ಕೂರ್ನ ಕಬೋರ್ಡ್ನಲ್ಲಿ ಮಡಚಿ ಇಡ್ತೀನಿ ನೋಡ್ರಿ. ಮೊದಲ ಮೋಹಿತನ ಬಟ್ಟೆ ಯಾವ ರೋಹಿತನ ಬಟ್ಟೆ ಯಾವ ಅಂಥೇಳಿ ಸಪ್ರೇಟ್ ಇಡ್ತೀನಿ. ಅಂದ್ರೆ ಇಬ್ಬರು ಬಟ್ಟೆ ಒಂದೇ ಕಡೆ ಇಟ್ನಿ ಅಂತಂದ್ರೆ ಇವ ತೊಗೊಳಕ್ಕೆ ಹೋದಾಗ ಅವ್ನ ಬಟ್ಟೆ ಕಚ್ಚಿಪಿಚ್ಚಿ ಮಾಡ್ತಾನೆ, ತೊಗೊಳಕ್ಕೆ ಹೋದಾಗ ಇವನ ಬಟ್ಟೆ ಕಚ್ಚಿಪಿಚ್ಚಿ ಮಾಡ್ತಾನೆ. ಹಾಗಾಗಿ ಇದು ಗಜಿಬಿಜಿನೇ ಬೇಡ ಅಂಥೇಳಿ ಅವನು ಒಂದು ಕಡೆ ಸಪ್ರೇಟಾಗಿ ಅಂದ್ರೆ ಒಂದೇ ಕಪಾಟಿನಲ್ಲಿ ಇಟ್ಟಿರ್ತೀನಿ. ಆದರೆ ಒಂದು ಸೈಡ ಅವನು ಇಟ್ಟಿರ್ತೀನಿ, ಒಂದು ಸೈಡ ದೊಡ್ಡವನು ಇಟ್ಟರೆ ಇನ್ನೊಂದು ಸೈಡ ಸಣ್ಣವನ ಬಟ್ಟೆ ಎತ್ತಿಟ್ಟಿರ್ತೀನಿ. ಹಾಗಾಗಿ ಇವಾಗ ಕಬೋರ್ಡಲ್ಲಿ ಮಕ್ಕಳ ಬಟ್ಟೆನ ಎತ್ತಿಡಾಕತ್ತೀನಿ ನೋಡ್ರಿ. ಹೊಸ ಬಟ್ಟೆ ಅಷ್ಟೇ ಇದರಲ್ಲಿ ಇಡ್ತೀನಿ. ಇನ್ನು ಡೈಲಿ ಉಟ್ಕೊಳ್ಳೋ ಬಟ್ಟೆನ ಹೊರಗಡೆ ಇಡ್ತೀನಿ. ಫ್ರೆಂಡ್ಸ್, ಮಧ್ಯಾಹ್ನದ ನಂದು ಊಟ ಕೂಡ ಆಯಿತು. ಮಕ್ಕಳು ಬರೋ ಹೊತ್ತಾಯ್ತು. ಇನ್ನು ಇವಾಗ 3 ಗಂಟೆ ಆಗ್ಯದ ಅಂತ ಹೇಳಿದ್ನಲ್ಲ, ಇನ್ನೊಂದು 2-3 ಗಂಟೆ ಒಳಗೆ ಮಕ್ಕಳು ಕೂಡ ಶಾಲೆಯಿಂದ ಬರ್ತಾರೆ. ಅವ್ರು ಬರೋದ್ರಾಗ ಆದಷ್ಟು ಏನೇನು ಕೆಲಸ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿ ಅವ್ರು ಹೋಮ್ವರ್ಕ್ ಮಾಡ್ತಾರೆ. ಅವ್ರ ಮುಂದೆ ಕುಂದಿರ್ತೀನಿ ನೋಡ್ರಿ. ಅಂದ್ರೆ ಅವರೇ ಮಾಡ್ತಾರೆ ಹೋಮ್ವರ್ಕ್. ಆದರೂ ಕೂಡ ಮಕ್ಕಳು ಹೋಮ್ವರ್ಕ್ ಮಾಡೋ ಮುಂದಾಗ ಏನು ಬರೀತಾರೆ ಏನು ಬಿಡ್ತಾರೆ ಅಂಥೇಳಿ ಒಂದು ಸ್ವಲ್ಪ ನಾವು ಕೂಡ ಕಣ್ಣು ಹಾಯಿಸಿದ್ವಿ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಅಂಜಿಕೆ ಇರ್ತದೆ. ಮಮ್ಮಿ ನೋಡಕತ್ತಾರ, ನಾವು ಅಕ್ಷರ ಚಂದ ಬರೀಬೇಕು, ನೀಟಾಗಿ ಬರೀಬೇಕು ಅಂಥೇಳಿ ಏನೋ ಒಂಥರ ಅಂಜಿಕೆ ಇರ್ತದೆ. ಹಾಗಾಗಿ ನಾನು ಕೂಡ ಅವ್ರು ಹೋಮ್ವರ್ಕ್ ಮಾಡೋ ಮುಂದಾಗ ಸ್ವಲ್ಪ ಮುಂದೆ ಕುಂದಿರ್ತೀನಿ. ಇಲ್ಲಾಂದ್ರೆ ಅವ್ರು ಮಾಡೋದು ಮಾಡ್ತಿರ್ತಾರೆ, ನಾನು ಒಳಗಡೆ ಏನಾದರೂ ಕೆಲಸ ಮಾಡ್ಕೋತಾ ಕೂತ್ನಿ ಅಂತಂದ್ರೆ ಅಕ್ಷರ ಕಚಿಬಿಚಿ ಬರೀದು ಜಗಳ ಮಾಡೋದು ಕೂತ್ಬಿಡ್ತಾರೆ ಇಬ್ಬರು ಕೂಡ. ಅದಕ್ಕೆ ಅವರು ಬರೋದ್ರಾಗ ನಾನು ಸ್ವಲ್ಪ ಏನೇನು ಕೆಲಸ ಇರ್ತಾವೆ ಅವಕ್ಕೂರ್ನ ಮಾಡಿ ಅವ್ರ ಮುಂದೆ ಹೋಮ್ವರ್ಕ್ ಮಾಡೋ ಮುಂದಾಗ ಅವ್ರ ಮುಂದೆ ಕುಂದಿರ್ತೀನಿ ನೋಡ್ರಿ. ಇವಾಗ ಇವಕ್ಕೂರ್ನೆಲ್ಲ ಬಟ್ಟೆನ ಒಳಗಡೆ ಇಡೋದಾಯ್ತು ನೋಡ್ರಿ. ಇದೊಂದು ಕೆಲಸ ಮುಗೀತು. ಅದೇ ರೀತಿ ಇವು ನೋಡ್ರಿ, ಮಕ್ಕಳ ಆಟಿಕೆ ಸಾಮಾನು ಇವೆಲ್ಲ ಇವಕ್ಕೂರ್ನ ಈ ರೀತಿ ದೊಡ್ಡ ಬಕೆಟ್ ಒಳಗೆ ಹಾಕಿ ಇಟ್ಬಿಟ್ಟಿನಿ. ನಮ್ಮ ಊರಾಗ ವರ್ಷದಾಗ 2 ಜಾತ್ರೆ ನಡೀತಾವು. ಕಾಲೇಸಾಯಿ ಮುತ್ಯನ ಜಾತ್ರೆ ಅಂಥೇಳಿ ಒಂದು ನಡೀತದೆ, ಮತ್ತು ಇನ್ನೊಂದು ಮಹದೇಶ್ವರ ಮುತ್ಯನ ಜಾತ್ರೆ ಅಂಥೇಳಿ ಒಂದು ಜಾತ್ರೆ ನಡೀತದೆ. ಹಾಗಾಗಿ ವರ್ಷದಾಗ 2 ಜಾತ್ರೆ ನಡೀತಾವೆ. ಜಾತ್ರೆ ಒಳಗೆ ಆ ಸಾಮಾನು ಈ ಸಾಮಾನು ಅಂಥೇಳಿ ಬಂದೇ ಬಿಟ್ಟಿರ್ತಾವೆ. ಏನೋ ಸಾಮಾನು ತೊಗೋಬೇಡ್ರಿ, ಮನೆ ತುಂಬ ಸಾಮಾನು ಭಾಳ ಯಾವಂತ ಎಷ್ಟೇ ಹೇಳಿದರೂ ಕೂಡ ಅವು ಕೇಳೋದೇ ಇಲ್ಲ. ಹಂಗೆ ಜಾತ್ರೆಯಾಗ ಬಂದಂಗೆ
ಸಾಮಾನು ತೊಗೊಂಡ್ಬಿಟ್ಟು ಮನೆ ತುಂಬ ಇಟ್ಟಾರ ನೋಡ್ರಿ. ನಾ ಎಷ್ಟೊಂದು ಸಾಮಾನು ಹೊರಗಡೆ ಒಗದೀನಿ, ಆದರೂ ಕೂಡ ಇನ್ನೂ ಇಷ್ಟು ಬಕೆಟ್ನಾಗ ಸಾಮಾನು ತುಂಬ್ಯಾರ. ಇವ್ರನ್ನ ಇವತ್ತು ಅಮಾವಾಸ್ಯೆ ಎಲ್ಲ ಫ್ರೆಂಡ್ಸ್, ಹಂಗಾಗಿ ಮನೆ ಅದನ್ನೆಲ್ಲ ಸ್ವಲ್ಪ ಪೂರ್ತಿ ಮನೆ ಸ್ವಚ್ಛ ಮಾಡಿದೆ. ಹಂಗಾಗಿ ಇವ್ರನ್ನೂ ಕೂಡ ತೆಗೆದ ಇದ್ರಾಗ ಧೂಳು ಅದೆಲ್ಲ ಅಲ್ಲಿ ಮೂಲೆ ಒಳಗೆ ಪೂರ್ತಿ ಹಿಂದಕ್ಕೆ ಮೂಲೆ ಒಳಗೆ ಇಟ್ಟಿದ್ರು. ಇವ್ರನ್ನೂ ಕೂಡ ಹೊರಗಡೆ ತೆಗೆದು ಇದ್ರ ಧೂಳು ಅದೆಲ್ಲ ಭಾಳ ಇದ್ದು, ಹಾಗಾಗಿ ಇದ್ರಾಗ ಅವಶ್ಯಕತೆ ಇದ್ದು ಅಷ್ಟೇ ಇಟ್ಕೊಂಡು ಅವಶ್ಯಕತೆ ಇಲ್ಲಾರ್ದು ಸಾಮಾನುಗಳನ್ನು ಒಗಿಬೇಕಂತ ಹೇಳಿ ಹೊರಗಡೆ ತಂದಿಟ್ಟೀನಿ. ಇವತ್ತು ಅಂದ್ರೆ ಅಧಿಕ ಅಮಾವಾಸ್ಯೆ ಅಲ್ಲ, ಈ ಅಮಾವಾಸ್ಯೆನ ನಾವು ನಮ್ಮ ಕಡೆ ಒಬ್ಬರು ಆಚರಿಸ್ತಾರೆ, ಒಬ್ಬರು ಆಚರಿಸಂಗಿಲ್ಲ. ಆದರೂ ಕೂಡ ಅಮಾವಾಸ್ಯೆ ಅಧಿಕೊಳಗೆ ಬಂದದ ಅಂತ ಹೇಳಿ ನಾ ಮಾಡಲೇಬೇಕಲ್ಲ ಫ್ರೆಂಡ್ಸ್. ಹಂಗಾಗಿ ಮನೆ ಅದನ್ನೆಲ್ಲ ಪೂರ್ತಿ ಮ್ಯಾಗಿನ ರೂಮ ಕೆಳಗಿನ ರೂಮ್ ಅದನ್ನೆಲ್ಲ ಒರೆಸಿ, ಕೆಳಗಿನೂ ಆದ್ರೆ ಒರೆಸ್ಬೇಕಾದ್ರೆ ಪಟ ಒರೆಸ್ಬೋದು, ಮ್ಯಾಗಿನೂ ಒರೆಸೋದು ಕೆಳಗಿನೂ ಒರೆಸೋದು ಎಲ್ಲ ಮನೆ ಒರೆಸ್ಬೇಕಾದ್ರೆ ಸನಕ್ಕೆ 2 ಗಂಟೆ ತನಕ ಬರೀ ಮನೆ ಒರೆಸೋದೇ ಆಗುತ್ತೆ ನೋಡ್ರಿ ಕೆಲಸ. ಮಕ್ಕಳು ಹೋದ ಕೂಡಲೇ ಶಾಲೆಗೆ ಹೋದ ಕೂಡಲೇ ಮನೆ ಒರೆಸೋದ ಕೆಲಸ ಮಾಡಿ ನೋಡ್ರಿ. ಹಂಗೆ ರೋಹಿತ್ ಇವತ್ತು ಶಾಲೆಗೆ ಹೋಗಿಲ್ಲ ನೋಡ್ರಿ, ಯಾಕಂದ್ರೆ ಅವ್ನಿಗೆ ಹೊಟ್ಟೆ ಕಡ್ಯಾಕತ್ತದ ಅಂಥೇಳಿ ಯಾಕೋ ಒಂದು ಸ್ವಲ್ಪ ಲೂಸ್ ಮೋಷನ್ ಆಗಿತ್ತು ಅವಾಗ. ಹಾಗಾಗಿ ಮತ್ತೆ ಅಲ್ಲಿ ಹೋಗಿ ಸುಮ್ಮನೆ ಕುಂದ್ರು ಬೇಡ ಅಂಥೇಳಿ ಇಲ್ಲೇ ಮನೆಯಾಗೆ ಇರಲಿ ಇವತ್ತು, ಸ್ಕೂಲ್ ಬಿಡಪ್ಪ ಅಂತ ಹೇಳೀನಿ. ಅವ ಮನೆಯಾಗೆ ಅದ ನೋಡ್ರಿ, ಕೆಳಗಡೆ ಕುಂತಾನ. ಇಲ್ಲಿ ನಾನು ಇವ್ರನ್ನ ಎಲ್ಲ ಆಟಿಕೆ ಸಾಮಾನು ಇವ್ರನ್ನೆಲ್ಲ ತೆಗೆದು ಇಡಾಕತ್ತೀನಿ. ಉಪಯೋಗ ಇಲ್ಲಾರ್ದಷ್ಟು ತೆಗೆದು ಯಾವ್ಯಾವ ಉಪಯೋಗ ಅದಾವಲ್ಲ ಅವಕ್ಕನ್ನ ಅಷ್ಟೇ ತೆಗೆದು ಇದರಲ್ಲಿ ಎತ್ತಿಟ್ನಿ ಅಂತಂದ್ರೆ ಮತ್ತು ಅವ್ರಿಗೆ ಯಾವ್ಯಾವ ಬೇಕು ತೊಗೊಂಡು ಆಟ ಆಡೋ ಮುಂದಾಗ ಇದ್ರಾಗೇನು ತೊಗೊಂಡು ಆಡ್ತಾರೆ, ಮತ್ತು ಹೊಳ್ಳಿ ತಂದು ಇದೇ ಬಕೆಟ್ ಒಳಗೆ ಇಟ್ಬಿಡ್ತಾರೆ. ಇವಾಗೆಲ್ಲ ದೊಡ್ಡವರಾಗಿರಪ್ಪ ಆಟಿಕೆ ಸಾಮಾನು ಅದೆಲ್ಲ ತೊಗೋಬೇಡ್ರಿ ಜಾತ್ರೆಯಾಗ ಅಂತ ಎಷ್ಟೇ ಹೇಳಿದ್ರು ಕೂಡ ಅವ್ರು ಕೇಳೋದೇ ಇಲ್ಲ. ಯಾರಾದರೂ ಮಕ್ಕಳು ಏನಾದರೂ ತೊಗೊಂಡ್ರು ಅಂತಂದ್ರೆ ಅದು ಅವ್ರಿಗೆ ಕಣ್ಣಿಗೆ ಹೊಸದು ಕಂಡಂಗಾಗಿ ನಾವು ತೊಗೋಬೇಕಲ್ಲ ಅಂತ ಹೇಳಿ ಅನಿಸಿ ಅವರು ಕೂಡ ನಾನು ಕೊಡಿಸ್ಲಿಕ್ಕೂ ಅವ್ರು ದೊಡ್ಡಪ್ಪನ ಕೈಯಾಗ ಕೊಡಿಸ್ಕೊತಾರೆ, ಇಲ್ಲಾಂದ್ರೆ ಅವ್ರು ಮುತ್ಯನ ಕೈಯಾಗಾದರೂ ಜಾತ್ರೆ ಹೋಗಿ ಅವ್ರು ತೊಗೊಂಡು ಬಂದೇ ಬಿಡ್ತಾರೆ. ಅದ್ರ ಬದಲು ಏನಾದರೂ ತಿನ್ನಕ್ಕೆ ತೊಗೊಂಡ್ರೆ ಹೊಟ್ಟೆ ತುಂಬ್ತದ, ಅವ್ರನ್ನ ತೊಗೋಬೇಡ್ರಿ ಅಡುಗೆ ಸಾಮಾನು, ನೀವು ಸಣ್ಣ ಕೂಸುಗಳಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಕೇಳೋದೇ ಇಲ್ಲ. ನಾನು ಕೊಡಿಸ್ಲಿಕ್ಕೂ ಅವ್ರು ಮುತ್ಯನ ಕೈಯಾಗಾರ ಹೋಗಿ ಕೊಡಿಸ್ಕೊಂಬರ್ತಾರೆ, ಅವ್ರ ದೊಡ್ಡಪ್ಪನ ಕೈಯಾಗ ಅವ್ರ ಪಪ್ಪನ ಕೈಗೆ ಯಾರ ಕಡೆ ಯಾರ ಹೋಗಿ ಜಾತ್ರೆಗೆ ಹೋಗಿ ಕೊಡಿಸ್ಕೊಂಡು ಬಂದುಬಿಟ್ಟು ಮನೆ ತುಂಬ ಈ ರೀತಿ ಅಡುಗೆ ಸಾಮಾನು ಮಾಡಿಬಿಡ್ತಾರೆ ನೋಡ್ರಿ. ಏನೂ ಮಾಡೋಕ್ಕಾಗಲ್ಲ, ಇನ್ನೊಂದು 2-3 ವರ್ಷ ಅಲ್ಲ, ಆಮೇಲೆ ಅವರೇ ದೊಡ್ಡವ್ರು ಅಕ್ಕಾರ, ಅವ್ರಿಗೆ ತಿಳಿತದ ಬಿಡ್ತಾರೆ ತೊಗೊಳ್ಳೋದು ಅದೆಲ್ಲ. ಇಂಥ ಸಾಮಾನು ಉಪಯೋಗ ಇಲ್ಲಾರ ಸಾಮಾನು ತೊಗೊಳ್ಳೋದೆಲ್ಲ. ಆದರೂ ಕೂಡ ಮಕ್ಕಳು ಅದೆಲ್ಲ ಇನ್ನೂ ಅವ್ರದ್ದು ಆಡೋ ವಯಸ್ಸು ಅಂಥೇಳಿ ನಾನು ಸುಮ್ಮನೆ ಹೋಗ್ಲಿ ಬಿಡ ಅಂತ ಹೇಳಿ ಬಿಡ್ತೀನಿ. ಇವತ್ತು ನೋಡ್ರಿ ಅಂದ್ರೆ ಅಧಿಕ ಅಮಾವಾಸ್ಯೆ ಬಂದದಲ್ಲ, ಸುಳ್ಳು ಅಮಾವಾಸ್ಯೆ ಅಂಥೇಳಿ ಅಂತಾರೆ, ಆದ್ರೆ ಮಾಡೋದೆಲ್ಲ ಮಾಡಲೇಬೇಕಲ್ಲ. ಇವತ್ತು ನಾನು ಅಂದ್ರೆ ಅಮಾವಾಸ್ಯೆ ದಿನ ಅಮಾವಾಸ್ಯೆಗೊಮ್ಮೆ ಹೋಳಿಗೆ ಮಾಡ್ತಿದ್ದೆ, ಹೂರಣದ ಹೋಳಿಗೆ. ಅದ್ರದ್ದು ಸುಳ್ಳು ಅಮಾವಾಸ್ಯೆ ಅಂತಾರಲ್ಲ, ಹಾಗಾಗಿ ಮನೆ ಅದನ್ನೆಲ್ಲ ತೊಳೆದ್ಬಿಟ್ಟು ದೇವ್ರ ಪೂಜೆ ಅದನ್ನೆಲ್ಲ ನೀಟಾಗಿ ಮಾಡಿಬಿಟ್ಟು ಅಂದ್ರೆ ದೇವ್ರನ್ನೆಲ್ಲ ತಿಕ್ಕಿ ತೊಳೆದು ನೀರನ್ನೆಲ್ಲ ಅಂದ್ರೆ ಬಿಂದಿಗೆ ಒಳಗೆ ನೀರು ಅದನ್ನೆಲ್ಲ ಬದಲು ಮಾಡಿಟ್ಟು ಅಂದ್ರೆ ಅಮಾವಾಸ್ಯೆ ದಿನ ಮಾಡೋ ಪೂಜೆ ಅದನ್ನೆಲ್ಲ ಮಾಡೀನಿ. ಅದೇ ರೀತಿ ನೈವೇದ್ಯಕ್ಕೆ ಅಂತ ಹೇಳಿ ಹೋಳಿಗೆ ಮಾಡ್ತಿದ್ದೆ ಅಮಾವಾಸ್ಯೆಗೊಮ್ಮೆ. ಆದರೆ ಇವತ್ತು ಸುಳ್ಳು ಅಮಾವಾಸ್ಯೆ ಅಂತಾರಲ್ಲ, ಹಂಗಾಗಿ ಶಾವಿಗೆ ಪಾಯಸ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಹಿಡ್ದೆ ನೋಡ್ರಿ. ಕಾಯಿ ಕೂಡ ಒಡೆದೀನಿ. ಅದೇ ರೀತಿ ಇನ್ನು ಗುಡಿಗೆ ಹೋಗಿ ಒಡ್ಕೊಂಬರ್ಬೇಕು ಕಾಯಿ, ಅಂದ್ರೆ ಮನೆಯೊಳಗೆ ಒಡಕ್ಕೆ ಅಂಥೇಳಿ ಕಾಯಿ ಇದ್ದು ಗುಡಿಗೆ ಹೋಗಿ ಒಡ್ಕೊಂಬರಕ್ಕೆ ಕಾಯಿ ಇದ್ದಿದ್ದಿಲ್ಲ. ಹಸ್ಬೆಂಡ್ ಇನ್ನೂ ಹೊಲದಿಂದ ಬರ್ತಾರೆ, ಮಧ್ಯಾಹ್ನಕ್ಕೆ 4 ಸುಮಾರು ಬರ್ತಾರೆ. ಅವ್ರು ಬಂದ ಕೂಡಲೇ ಕಾಯಿ ತಂದು ಕೊಡ್ತಾರೆ. ಅಂದ್ರೆ ನಮ್ಮ ತೋಟದಾಗ ತೆಂಗಿನಕಾಯಿ ಅದಾವು, ಅವ್ರು ತಂದು ಕೊಟ್ಟಿಂದ ಸಂಜೆನಾಗ ಹೋಗಿ ಕಾಯಿ ಹೊಡ್ಕೊಂಡು ಬರ್ಬೇಕು ನೋಡ್ರಿ ದೇವ್ರಿಗೆ ಹೋಗಿ. ಇಷ್ಟು ಸಾಮಾನುಗಳನ್ನು ಇವಾಗ ತೆಗೆದು ನೋಡ್ರಿ, ಇವಕ್ಕನ್ನ ತೆಗೆದು ಒಗಿಬೇಕು. ಅದೇ ರೀತಿ ಫ್ರೆಂಡ್ಸ್, ಇವ ರೋಹಿತ್ ನೋಡ್ರಿ ಹೊಟ್ಟೆ ಕಡ್ಯಾಕತ್ತದ ಅಂಥೇಳಿ ಮನ್ಯಾಗ ಮಲ್ಕೊಂಡಾನ. ಯಾಕೋ ಒಂದು ಸ್ವಲ್ಪ ಲೂಸ್ ಮೋಷನ್ ಆದಂಗೆ ಆಗ್ಯದ. ಗುಳಿಗೆ ಕೊಡ್ಬೇಕಂತಂದ್ರೆ 2-3 ಸಲ ಏನು ಕುಂತಿಲ್ಲವ, 2 ಸಲ ಹೋಗ್ಯಾನ. ಸಂಡಸ್ಗೆ 2 ಸಲ ಹೋಗ್ಯಾನ. ಆದರೂ ಕೂಡ ಮತ್ತು ಹೊಟ್ಟೆ ಕಡ್ಯಾಕತ್ತದ ಅಂಥೇಳಿ ಅನ್ನಕತ್ತಾನ. ಮಕ್ಕಳದು ಏನಾದರೂ ಆದ್ರೆ ಏನಾಗುತ್ತೋ ಏನೋ ಸರಿಯಾಗಿ ಹೇಳೋದಿಲ್ಲ, ನಮ್ಗೆ ಗೊತ್ತಾಗೋದು ನೋಡ್ರಿ. ಹಾಗಾಗಿ ಇವತ್ತೊಂದಿನ ಸ್ಕೂಲ್ ಬಿಟ್ಟು ಮನೆಯಾಗೆ ಅದ ನೋಡ್ರಿ. ಇವು ನೋಡ್ರಿ ಹಾಲು ಕೂಡ ಕಾಶಿನಿ. ಮೋಹಿತ್ ಬರೋದು ಟೈಮ್ ಆಯಿತು ಸ್ಕೂಲಿಂದ. ಅವು ಬರೋದ್ರಾಗ ಹಾಲು ಮತ್ತು ಹಾರ್ಲಿಕ್ಸ್ ಹಾಕಿ ಕಲಸಿ ಕೊಡ್ತೀನಿ ನೋಡ್ರಿ. ಅವಾಗ ಪಲ್ಯ ಕೂಡ ಕಾಳು ಪಲ್ಯ ಮಾಡೀನಿ ಮತ್ತು ಸಾಂಬಾರು ಮಾಡೀನಿ, ತೊಗರಿಬೇಳೆ ಸಾರು ಮಾಡಿ ನೋಡ್ರಿ. ಇದು ಕಾಳು ಪಲ್ಯ ಮಾಡೀನಿ. ಮತ್ತು ಕಾಳು ಪಲ್ಯ ಮತ್ತು ಮಕ್ಕಳಿಗೆ ಅಂಥೇಳಿ ಬುತ್ತಿ ಕಟ್ಟಕ್ಕೆ ಅಂಥೇಳಿ ಸಾರು ಮಾಡಿದ್ರೆ ಕಟ್ಟಕ್ಕೆ ಆಗೋದಿಲ್ಲ ಅವ್ರಿಗೆ, ಹಂಗಾಗಿ ಇದನ್ನು ಕಾಳು ಪಲ್ಯ ಮಾಡೀನಿ. ಅದ್ರ ಜೊತೆ ಅನ್ನದ ಜೊತೆ ಅಂಥೇಳಿ ತೊಗರಿಬೇಳೆ ಸಾರು ಮಾಡೀನಿ. ಇವು ಬಟ್ಟೆ ಕೂಡ ಇನ್ನೂ ತೊಳೆದು ಹಾಕೀನಿ. ಒಣಗ್ಯಾವ ಒಂದೊಂದು ಒಣಗಿದ್ದು ತೊಗೊಳ್ಬೇಕು ನೋಡ್ರಿ. ಎಷ್ಟು ಬಿಸಿಲು ಐತೆ ನೋಡ್ರಿ. ಸಂಜೆ 5 ಗಂಟೆ ಆಗ್ಲಾಕ್ಕೆ ಬಂದದ. 5 ಗಂಟೆ ಆದರೂ ಕೂಡ ಇಷ್ಟು ಬಿಸಿಲು ಐತೆ ನೋಡ್ರಿ. ಇನ್ನು ನೋಡ್ತಿರ್ಬೋದು ನೋಡಿರಿ ಫ್ರೆಂಡ್ಸ, ಇವಾಗ 4 ಗಂಟೆ ಆಗ್ಯದ.
ಆದರೂ ಕೂಡ ಇಷ್ಟು ಬಿಸಿಲು ಐತೆ ನೋಡ್ರಿ. ಇವಾಗ 6 ಗಂಟೆ ಆದರೂ ಕೂಡ ಇನ್ನೂ ಬಿಸಿಲು ಇದ್ದೇ ಇರ್ತದೆ. ನೋಡ್ತಿರ್ಬೋದು ನೋಡ್ರಿ. ಇವಾಗ ಅಮಾವಾಸ್ಯೆ ಪೂಜೆ ಅಂತ ಹೇಳಿದ್ನಲ್ಲ, ನಂದು ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡೀನಿ ಅಂಥೇಳಿ. ಅಂದ್ರೆ ಅಮಾವಾಸ್ಯೆಗೊಮ್ಮೆ ಪತ್ರಿ ಹಾಕ್ತಿದ್ರು ನಮ್ಮ ಊರ ಕಡೆ. ಆದರೆ ಇದು ಸುಳ್ಳು ಅಮಾವಾಸ್ಯೆ ಅಂತ ಅಂದಾರಲ್ಲ, ಹಂಗಾಗಿ ಪತ್ರಿ ಹಾಕಿಲ್ಲ ಅವರು ಈ ಸಲ ಅಮಾವಾಸ್ಯೆಗೆ. ಹಂಗಾಗಿ ಇಷ್ಟೇ ದೇವ್ರನ್ನ ಅಷ್ಟೇ ಇಟ್ಟು ಪೂಜೆ ಮಾಡೀನಿ. ಅದೇ ರೀತಿ ಅಮಾವಾಸ್ಯೆ ಪೂಜೆ ಕೂಡ ಮಾಡೀನಿ. ಹಿರಿಯರ ಪೂಜೆ ಅಂಥೇಳಿ ಅಮಾವಾಸ್ಯೆಗೊಮ್ಮೆ ಮಾಡ್ತೇವಲ್ಲ, ಅದನ್ನು ಕೂಡ ಮಾಡಿ ನೋಡ್ರಿ ನಾನು. ಮಾಡಿ ಶಾವಿಗೆ ಪಾಯಸ ನೈವೇದ್ಯಕ್ಕಂತ ಮಾಡಿರ್ತೀನಿ. ಅದೇ ರೀತಿ ಇದು ಗುಡಿಗೆ ಹೋಗಿ ಕಾಯಿ ಹೊಡ್ಕೊಂಬರ್ಬೇಕು ನೋಡ್ರಿ. ಇದು ಹೊಲ್ಲಿಂದ ಬರೋದ್ರಾಗ ಕಾಯಿ ಹೆಂಗೆ ಬಿಸ್ಲಿಗೆ ಸೀಳೆ ನೋಡ್ರಿ. ಅಂದರೆ ಸುಲಿಲಾರ್ದೆ ಹಂಗತ್ತಂದ್ರೆ ಸೀಳ್ತಿದ್ದಿಲ್ಲ. ಇದನ್ನು ಸುಲ್ಕೊಂಡು ಬಂದಾರಲ್ಲ, ಬಿಸ್ಲಿಗೆ ಬರೋದ್ರಾಗ ಈ ರೀತಿ ಸೀಳ್ದಂಗೆ ಆಗ್ಯದ ನೋಡ್ರಿ. ಇವಾಗ ಗುಡಿಗೆ ಹೋಗಿ ಹೊಡ್ಕೊಂಡು ಬರಬೇಕು ಕಾಯಿನ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.